ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೃಶ್ಚಿಕ ರಾಶಿಯವರ 2026ರ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಬದಲಾವಣೆಗಳೇನು, ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಪಾಸಿಟಿವ್ ಮತ್ತು ನೆಗೆಟಿವ್ ವಿಚಾರ ಆಗ್ಬೋದು, ಆ ನೆಗೆಟಿವ್ ವಿಚಾರಗಳಿಂದ ಏನೆಲ್ಲ ಪರಿಹಾರ ಕ್ರಮಗಳನ್ನ ಮಾಡಿದ್ರೆ ಇವರು ಹೊರಬರ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗ್ರಹಗಳ ಸಂಚಾರವನ್ನು ನೋಡೋದಾದರೆ 4ನೇ ಮನೆಯಲ್ಲಿ ಶನಿಯ ಸಂಚಾರ ಅಂದರೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ. ಈ ಶನಿಯ ಸಂಚಾರ ಇರೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿರುತ್ತೆ, ಜೊತೆಗೆ ವಾಹನ ಓಡಾಟದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ದಾಂಪತ್ಯದಲ್ಲಿ ಉತ್ತಮ ಒಂದು ಸಂಬಂಧ ಗಟ್ಟಿಯಾಗುತ್ತೆ, ಜೊತೆಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ನೀವು ಕಾಣ್ತೀರಾ. ಇನ್ನು ರಾಹು ಮತ್ತು ಕೇತುವಿನ ಬಗ್ಗೆ ನೋಡೋದಾದರೆ 5ನೇ ಮನೆಯಲ್ಲಿರ್ತಕ್ಕಂಥ ರಾಹು ಮಕ್ಕಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ, ಜೊತೆಗೆ 7ನೇ ಮನೆಯಲ್ಲಿರ್ತಕ್ಕಂಥ ಕೇತು ನಿಮ್ಮ ಹಣದ ಹರಿವನ್ನು ಹೆಚ್ಚು ಮಾಡೋದು ಸಂಭವ ಇದೆ, ಹಾಗಾಗಿ ಅದರ ಬಗ್ಗೆ ಗಮನ ಇರಬೇಕಾಗುತ್ತೆ. ಮೊದಲನೇದಾಗಿ ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡೋದಾದರೆ ನೀವು ಮಾಡ್ತಕ್ಕಂಥ ಹಳೆ ಇನ್ವೆಸ್ಟ್ಮೆಂಟ್ಗಳಿಂದ ಬರ್ತಕ್ಕಂಥ ಲಾಭ ನಿಮ್ಮ ಒಂದು ಖರ್ಚಿನ ಒಂದು ಮಿತಿಗೆ ಸಮಾನವಾಗಿರುತ್ತೆ ಹೊರತು ಯಾವುದೇ ಒಂದು ಆರ್ಥಿಕ ಲಾಭವನ್ನು ಹೆಚ್ಚು ಮಾಡುವಂಥ ಸಂಭವ ಇರೋದಿಲ್ಲ. ಕೌಟುಂಬಿಕ ಅಗತ್ಯಗಳಿಗೆ ಹಣವನ್ನು ವ್ಯಯ ಮಾಡ್ತೀರಾ, ಜೊತೆಗೆ ಮಾಡ್ತಕ್ಕಂಥ ನಿಮ್ಮ ಕೆಲಸದಿಂದ ಬರ್ತಕ್ಕಂಥ ಆದಾಯವು ಕೂಡ ನಿಮಗೆ ಖರ್ಚಿಗೆ ಸಾಲೋದಿಲ್ಲ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ ಮೊದಲನೇದಾಗಿ ವೃತ್ತಿ ಜೀವನದಲ್ಲಿ ನೀವು ಏನಾದರೂ ವ್ಯವಹಾರ ಮಾಡ್ತಾ ಇದ್ದರೆ ಅಥವಾ ಬಿಸ್ನೆಸ್ ಮಾಡಲಿಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದರೆ ಅಥವಾ ಮಾಡ್ತಕ್ಕಂಥ ಕೆಲಸದಿಂದ ಹೊರಬಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೆ ಈ ತಿಂಗಳು ಮಾಡಲಿಕ್ಕೆ ಹೋಗ್ಬಿಡಿ. ಅಶುಭ ಅನ್ನೋದು ನಿಮ್ಮ ಜೀವನದಲ್ಲಿ ಈ ತಿಂಗಳು ಸಾಕಷ್ಟಿದೆ, ಜೊತೆಗೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗದೇ ಇದ್ದರೂ ಕೂಡ ಕೆಲಸದ ಭಾರ ಹೆಚ್ಚಾಗಲಿಕ್ಕೆ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕಂಥ ಮನ್ನಣೆ ಕೂಡ ಈ ತಿಂಗಳು ಸ್ವಲ್ಪ ವಿಳಂಬವಾಗಿ ಸಿಗುತ್ತೆ. ರಾಜಕೀಯ ಮತ್ತು ಆಡಳಿತ ವರ್ಗದಲ್ಲಿ ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಸ್ವಲ್ಪ ಉತ್ತಮವಾದ ಫಲಿತಾಂಶವನ್ನು ನೋಡ್ಬೋದು. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ ಹೊಸದಾಗಿ ಉದ್ಯೋಗ ಆರಂಭ ಮಾಡಬೇಕು ಅಥವಾ ಪಾಲುದಾರಿಕೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಒಂದು ಶುಭ ಸಮಯ. ಆದರೂ ಕೂಡ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಟೈಮಲ್ಲಿ ಅಥವಾ ಹಣವನ್ನು ಹೂಡಿಕೆ ಮಾಡೋ ಟೈಮಲ್ಲಿ ಸಾಕಷ್ಟು ಬಾರಿ ಎಚ್ಚರಿಕೆಯಿಂದ ಯೋಚಿಸಿ ನಿರ್ಧಾರವನ್ನು ತಗೋಬೇಕಾಗತ್ತೆ. ಇನ್ನು ವ್ಯಾಪಾರದಲ್ಲಿ ಆದಾಯ ಸ್ಥಿರವಾಗಿದ್ದರೂ ಕೂಡ ಪೈಪೋಟಿ ಹೆಚ್ಚಾಗಿರೋದ್ರಿಂದ ಅಂದರೆ ಕಾಂಪಿಟೇಷನ್ ಹೆಚ್ಚಾಗಿರೋದ್ರಿಂದ ಹೊಸ ತಂತ್ರವನ್ನು ನೀವು ಬಳಸಬೇಕಾಗುತ್ತೆ, ಹೊಸ ತಂತ್ರವನ್ನು ನೀವು ರೂಪಿಸಬೇಕಾಗುತ್ತೆ. ದಲ್ಲಾಳಿಗಳಿಗೆ ಅಥವಾ ಕಮಿಷನ್ ಆಧಾರಿತವಾಗಿ ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಈ ತಿಂಗಳು ಉತ್ತಮ ಲಾಭವನ್ನು ನೋಡ್ಬೋದಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡೋದಾದರೆ ಪ್ರೀತಿ ವಿಚಾರದಲ್ಲಿ ನಿಮ್ಮ ಒಂದು ಸಂಬಂಧ ಗಟ್ಟಿಯಾಗುತ್ತೆ, ಜೊತೆಗೆ ನಿಮ್ಮ ಒಂದು ಪರಸ್ಪರ ಭಾವನೆಗಳಿಗೆ ಹೆಚ್ಚಿನ ಬೆಲೆಯನ್ನು ನೀವೇ ಕೊಡ್ತೀರಾ. ಇನ್ನು ಕುಟುಂಬ ಬಗ್ಗೆ ನೋಡೋದಾದರೆ ಇನ್ನು ಅವಿವಾಹಿತರಿಗೆ ಮದುವೆ ವಿಚಾರದಲ್ಲಿ ಏನಾದರೂ ವ್ಯವಸ್ಥೆ ನಡೀತಾ ಇದ್ದರೆ ಅಥವಾ ಮದುವೆ ವಿಚಾರಗಳು ನಡೀತಾ ಇದ್ದರೆ ಅವರಿಗೆ ಮದುವೆ ಒಂದು ಕೆಲಸಗಳು ಅಂತಿಮ ವಿಚಾರಕ್ಕೆ ಡೇಟ್ ಫಿಕ್ಸ್ ಆಗುವಂಥ ವ್ಯವಸ್ಥೆಗಳು ಆಗುತ್ತೆ. ಇನ್ನು ಪ್ರೇಮಿಗಳ ನಡುವೆ ಇದ್ದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ದೂರ ಆಗಿ ಅವರ ಒಂದು ಮುಂದಿನ ಹಂತದ ಅಂದರೆ ಮದುವೆ ವ್ಯವಸ್ಥೆಗೆ ಹೋಗುವಂಥ ಸಂಭವ ಹೆಚ್ಚಾಗಿದೆ. ಇನ್ನು ಕುಟುಂಬಕ್ಕೆ ನೋಡೋದಾದರೆ ಕುಟುಂಬದಲ್ಲಿ ಶಾಂತಿ ನೆಲೆಸಲಿಕ್ಕಿದೆ, ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯಕ್ತಿಗಳ ಒಂದು ಸಣ್ಣತನದಿಂದ ನಿಮಗೆ ಅಪಮಾನ ಆಗುವಂಥ ವಿಚಾರ ಹೆಚ್ಚಾಗಿದೆ. ಹಾಗಾಗಿ ಯಾರೇ ಏನೇ ಮಾತಾಡಿದ್ರು ಕೂಡ ಮಧ್ಯದಲ್ಲಿ ನೀವು ಮಾತಾಡಲಿಕ್ಕೆ ಹೋಗಬೇಡಿ. ಅವರ ಒಂದು ವ್ಯವಸ್ಥೆ ನಿಮ್ಮ ಒಂದು ಸ್ಥಾನಮಾನಕ್ಕೆ ಗೌರವಕ್ಕೆ ಧಕ್ಕೆ ತರುವಂಥ ವಿಚಾರ ಆಗುತ್ತೆ. ಒಡ ಹುಟ್ಟುವುದರೊಂದಿಗೆ ಅಥವಾ ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ಸಣ್ಣ ಪ್ರಮಾಣದ ಪ್ರಯಾಣವನ್ನು ಮಾಡ್ತೀರಾ. ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿದ್ದರೆ ಈ ಒಂದು ತಿಂಗಳು ಹಿರಿಯರ ಸಮ್ಮುಖದಲ್ಲಿ ಅದು ಶಾಂತಿಯುತ ರೀತಿಯಲ್ಲಿ ಬಗೆಹರಿಯುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ಅರ್ಧಾಷ್ಟಮ ಶನಿಯ ನಿಮ್ಮ ಒಂದು ಪ್ರಭಾವದಿಂದ ಏನಾಗುತ್ತೆ ಅಂತಂದರೆ ತಲೆಯ ಸಂಬಂಧಿತ ಸಮಸ್ಯೆಗಳು, ಎದೆಯ ಸಮಸ್ಯೆಗಳು ಮತ್ತು ಶ್ವಾಸಕೋಶದ ಸಮಸ್ಯೆಗಳು ನಿಮಗೆ ಕಾಡಲಿಕ್ಕಿದೆ. ಹಾಗಾಗಿ ಎಚ್ಚರಿಕೆಯಿಂದ ನೀವು ವಿಚಾರ ಮಾಡಬೇಕಾಗುತ್ತೆ, ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಅತಿಯಾದ ಸ್ಟ್ರೆಸ್, ಅತಿಯಾದ ಒತ್ತಡವನ್ನು ನೀವು ತೆಗೆದುಕೊಳ್ಳೋದು ಬೇಡ. ಮುಖ್ಯವಾಗಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಆತುರದ ಚಾಲನೆ ಬೇಡ. ಈ ಒಂದು ರಾಶಿಯವರಿಗೆ ಆಧ್ಯಾತ್ಮಿಕ ತಂತ್ರ ಪರಿಹಾರ ಏನಪ್ಪ ಅಂತಂದರೆ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಹೇಳಬೇಕಾಗತ್ತೆ. ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ಹಳದಿ ಬಣ್ಣದ ವಸ್ತುಗಳನ್ನು, ಧಾನ್ಯಗಳನ್ನು ದಾನವಾಗಿ ನೀಡಬೇಕಾಗುತ್ತೆ. ಇದರಿಂದ ನಿಮ್ಮಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ವಿಚಾರಗಳೆಲ್ಲ ಹೋಗಿ ಪಾಸಿಟಿವ್ ಕಡೆಗೆ ಕನ್ವರ್ಟ್ ಆಗುತ್ತೆ. ಜೊತೆಗೆ ಹಣಕಾಸಿನ ಸಮಸ್ಯೆಗಳನ್ನು ಅಥವಾ ಹಣಕಾಸಿನ ಒತ್ತಡವನ್ನು ನೀವೇನಾದರೂ ಅನುಭವಿಸಿದ್ರೆ ಅದರಿಂದ ಮುಕ್ತಿ ಸಿಗುತ್ತೆ. ಒಟ್ಟಾರೆಗೆ ಇದಾಗಿತ್ತು ವೃಶ್ಚಿಕ ರಾಶಿಯವರ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಇನ್ನು ನಿಮ್ಮ ಜೊತೆಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಂಪೂರ್ಣ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.